ಸರ್ ಲೆಟ್ಸ್ ಕಮ್ ಟು ದ ಟನಲ್ ರೋಡ್ ಸರ್. ಟನಲ್ ರೋಡ್ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದೆ. ಈ ಟನಲ್ ರೋಡ್ನ ಈ ಸಾಧ್ಯತೆಗಳ ಬಗ್ಗೆ ಅಥವಾ ಅದರ ಲಾಂಗ್ ಟರ್ಮ್ ಇಂಪ್ಲಿಮೆಂಟೇಷನ್ಸ್ ಬಗ್ಗೆ, ಟ್ರಾಫಿಕ್ ಸಮಸ್ಯೆ ನಿವಾರಣೆ ಬಗ್ಗೆ ನಿಮ್ಮ ನಿಲುವೇನು ಸರ್? ಅದರಿಂದ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ? ಈಗ ನೋಡಿ, ಬೆಂಗಳೂರಲ್ಲಿ ಸುಮಾರು 1,50,50,00,000 ಹತ್ರ ಜನ ಇದ್ದಾರೆ. ಹೆಚ್ಚು ಕಮ್ಮಿ 1,50,00,000 ವೆಹಿಕಲ್ಸ್ ಇದೆ ಬೆಂಗಳೂರಲ್ಲಿ. ವೆಹಿಕಲ್ಸು ಒಬ್ಬ ಮನುಷ್ಯನಿಗೆ ಒಂದು ವೆಹಿಕಲ್ ಇದೆ. ಯಾವ ನಗರದಲ್ಲೂ ಇಷ್ಟು ವೆಹಿಕಲ್ ಇಲ್ಲ. ನೀವು ಬಾಂಬೆಯಲ್ಲೂ ಇಲ್ಲ, ಡೆಲ್ಲಿಯಲ್ಲೂ ಇಲ್ಲ. ಅಷ್ಟು ವೆಹಿಕಲ್ಲು ಬೆಂಗಳೂರಲ್ಲಿದೆ. ಬಾಂಬೆಯಲ್ಲೂ ಇಲ್ಲ, ಡೆಲ್ಲಿಯಲ್ಲೂ ಇಲ್ಲ. ಅಷ್ಟು ವೆಹಿಕಲ್ ಬೆಂಗಳೂರಲ್ಲಿದೆ. ಕೆಲವು ಬೇರೆ ದೊಡ್ಡ ನಗರಗಳಲ್ಲಿ ನಮ್ಮಲ್ಲಿರೋದು ಅರ್ಧ ವೆಹಿಕಲ್ಸೇ ಇರೋದು. ಬ್ಯಾಂಗ್ಳೂರಲ್ಲಿ ಅವರೆಲ್ಲರಿಗಿಂತ ಡಬಲ್ ವೆಹಿಕಲ್ಸ್ ಇದೆ. ಈಗ ನೀವು ಜನಗಳನ್ನ ದೂಷಣೆ ಮಾಡ್ತೀರಾ? ಯಾಕ್ರಿ ಗಾಡಿ ತೊಗೊಂಡಿದ್ದೀರಾ ಅಂತ ಕೇಳೋಕ್ಕಾಗುತ್ತಾ? ನಾವು ಸೊಲ್ಯೂಷನ್ ಕೊಡಲೇಬೇಕು. ಸೊಲ್ಯೂಷನ್ ಏನು? ಮೆಟ್ರೋ ಈಗ 96 ಕಿಲೋಮೀಟ್ರ್ ಇದೆ, 170 ಕಿಲೋಮೀಟ್ರ್ ಮಾಡಬೇಕು, ಆಮೇಲೆ 250 ಕಿಲೋಮೀಟ್ರ್ ಮಾಡಬೇಕು, ಆಮೇಲೆ 370 ಕಿಲೋಮೀಟ್ರ್ ಮಾಡಬೇಕು. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಮೆಟ್ರೋನ ನಾವು ಬರ್ತಾ ಇನ್ನು 10 ವರ್ಷದಲ್ಲಿ ಏನಾದರೂ ಮಾಡಿ ಹತ್ರ ಒಂದು 500 ಕಿಲೋಮೀಟ್ರಿಗೆ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ದೃಢ ಸಂಕಲ್ಪ. ಆಯಿತಾ? ಅದರ ಜೊತೆಗೆ ಸಬರ್ಬನ್ ರೈಲ್ ಇದೆ, ಕೆ ರೈಡು. ಅದು ಕೂಡ 2030 ಮುಗಿಯೋದ್ರೊಳಗಡೆ ಒಂದು 248 ಕಿಲೋಮೀಟರ್ ಸಬರ್ಬನ್ ರೈಲನ್ನು ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿ 23,000 ಕೋಟಿ ಸಬರ್ಬನ್ ರೈಲ್ಗೆ ನಾವು ಖರ್ಚು ಮಾಡ್ತಾ ಇರೋದು. 23,000 ಕೋಟಿ. ಆಯಿತಾ? ನಾವೇನು ಬರೀ ಟನಲ್ಲು ಏನು ಮಾಡ್ತಾ ಇಲ್ಲ. ಮೆಟ್ರೋ ರೈಲ್ಗೂ ಕೂಡ ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತಾ ಇದ್ದೀವಿ. ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ. ಮೆಟ್ರೋ ರೈಲು ಮಾಡಬೇಕು, ಸಬರ್ಬನ್ ರೈಲು ಮಾಡಬೇಕು. ಅದರ ಜೊತೆಗೆ BMTCಗೆ ಈಗ 7,000 ಬಸ್ ಇದೆ. BMTCಯಲ್ಲಿ ದೇಶದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಬಸ್ ಇರೋದು BMTCಯಲ್ಲೇ. ತಿಳ್ಕೊಳ್ಳಿ, ರಿಪೀಟ್ ಮಾಡ್ತೇನೆ, ಯಾಕಂದರೆ ಇದು ಕೆಲವು ಸತ್ಯ ಸಂಗತಿಗಳು ಹೇಳಿದ್ರು ಒಂದು ಸತಿ ಅಲ್ಲ 10 ಸತಿ ಹೇಳಿದ್ರು ನಾವು ಕೇಳಿಸ್ದಂಗೆ ನಡ್ಕೋತೇವೆ. ದೇಶದಲ್ಲಿ ಹೈಯೆಸ್ಟು ಬಸ್ಸು ಸೈಜು ಫ್ಲೀಟ್ ಸೈಜ್ ಇರೋದು ಬೆಂಗಳೂರಲ್ಲಿ. BMTCಯಲ್ಲಿ ಹತ್ರ 7,000 ಬಸ್ ಇದೆ. ಆದರೂ ಕೂಡ ಇನ್ನೂ 4,500 ಬಸ್ಸು ಬರೋ ವರ್ಷಗಳಲ್ಲಿ ಆ್ಯಡ್ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಕರೆಕ್ಟಾ? ಸೊ ಮೆಟ್ರೋ ರೈಲು, ಸಬರ್ಬನ್ ರೈಲು, ಬಸ್ ಟ್ರಾನ್ಸ್ಪೋರ್ಟೇಷನನ್ನು ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ಇನ್ನೂ ಬೇಕಾದರೆ ನಾವು ಸಪೋರ್ಟ್ ಮಾಡ್ತೇವೆ. ಆದರೆ ಇಷ್ಟೆಲ್ಲ ಮಾಡಿದ್ರೂ 1.5 ಕೋಟಿ ವೆಹಿಕಲ್ ಇದೆ ಸ್ವಾಮಿ ಬ್ಯಾಂಗ್ಳೂರಲ್ಲಿ. ನಾವು ಬೇರೆ ನಗರಗಳು 10% ಬೆಳೆದ್ರೆ ನಾವು 26% ಗ್ರೋತ್ ಇದೆ ನಮ್ಮದು. ಪಾಪ್ಯುಲೇಷನ್ ಗ್ರೋತ್ ಹಂಗಿದೆ, ವೆಹಿಕಲ್ ಗ್ರೋತ್ ಹಂಗಿದೆ. ಟೀಕೆ ಮಾಡೋರೆಲ್ಲ ಈ ಪ್ರಾಬ್ಲಮ್ನ ಹಿಂದೆ ಸಾಲ್ವ್ ಮಾಡಿಬಿಟ್ಟಿದ್ದಿದ್ರೆ ಅವ್ರ ಅಧಿಕಾರ ಇದ್ದಾಗ ನಾವು ಯಾಕೆ ಟನಲ್ ಮಾಡಬೇಕಾಗಿತ್ತು? ನಮಗೇನು ತಲೆ ಕೆಟ್ಟಿದೆಯಾ? ನಾವು ಆರಾಮಾಗಿರ್ಬೋದಾಗಿತ್ತಲ್ಲ. ಎಲ್ಲ ಸಮಸ್ಯೆಗಳನ್ನ ಉಲ್ಬಣ ಮಾಡಿ ಬಿಟ್ಟು ಬಳುವಳಿಯಾಗಿ ಕೊಟ್ಟು ಹೋಗ್ಬಿಟ್ಟು ಇವತ್ತು ಟೀಕೆ ಮಾಡೋದೇ ನಿಮ್ಮದು ಕೊಡುಗೆ ಆಗಿಬಿಟ್ರೆ ಸೊಲ್ಯೂಷನ್ ಏನು ನಿಮ್ಮದು ಹೇಳಿ? 1.5 ಕೋಟಿ ವೆಹಿಕಲ್ಸ್ ಇದೆ ಬೆಂಗಳೂರಲ್ಲಿ. ರೋಡ್ಸು ಎಷ್ಟು ಪ್ರಮಾಣದಲ್ಲಿರಬೇಕು ಅಷ್ಟು ಪ್ರಮಾಣದಲ್ಲಿ ರೋಡ್ಸ್ ಇಲ್ಲ. ಔಟರ್ ಏರಿಯಾದಲ್ಲಿ ತುಂಬ ಕಮ್ಮಿ ಇದೆ. ಈಗ ಜಯನಗರ ಪ್ಲ್ಯಾಂಡ್ ಲೇಔಟು, ಆಯಿತಾ? ಅಲ್ಲಿ ಇರುವಂಥ ಒಟ್ಟು ಪ್ರದೇಶದಲ್ಲಿ 23% ರೋಡ್ಗಳಿದೆ. ಅದೇ ನೀವು ಮಾದೇವಪುರ ಏರಿಯಾಗೆ ಹೋದರೆ ಒಟ್ಟು ಪ್ರದೇಶದಲ್ಲಿ ಬರೀ 8% ರೋಡ್ ಇದೆ. 30 ವರ್ಷದಿಂದ ಎಲ್ಲ ಇಲ್ಲಿಗಲ್ ಲೇಔಟ್ಗಳನ್ನ ಆಗೋಕ್ಕೆ ಬಿಟ್ಬಿಟ್ಟು ಅವ್ರ ಜೊತೆ ಶಾಮೀಲಾಗ್ಬಿಟ್ಟು ಅವರು ಒಂದು ಕಡೆ ರೋಡ್ ಸರಿಯಾಗಿ ಬಿಡದೆ ಎಲ್ಲ ಲೇಔಟುಗಳು ಮಾಡಿ ಮನೆಗಳು ಕಟ್ಟಿಬಿಟ್ಟು ಇವತ್ತು ಅಲ್ಲಿ ರೋಡ್ ಮಾಡಬೇಕು ಅಂದರೆ ಮನೆ ಒಡೆದು ರೋಡ್ ಮಾಡ್ತೀರಾ ಸ್ವಾಮಿ? ಮನೆಗಳು ಒಡೆಯೋಕ್ಕೆ ಹೋದರೆ ಜನ ಬಿಡ್ತಾರಾ? ಅದ್ರ ಖರ್ಚು ಎಷ್ಟಾಗುತ್ತೆ? ಆ ಮನೆ ಒಡೆಯೋದ್ರಿಂದ ಸಾಮಾಜಿಕವಾಗಿ ಎಷ್ಟು ಪರಿಣಾಮ ಆಗುತ್ತೆ ಯೋಚನೆ ಮಾಡಿದ್ದೀರಾ? ಅವ್ರ ಕುಟುಂಬದ ಮೇಲೆ ಏನು ಪರಿಣಾಮ ಆಗುತ್ತೆ ಯೋಚನೆ ಮಾಡಿದ್ದೀರಾ? ಇವೆಲ್ಲ ಸಾಧ್ಯನಾ? ಸೊ ಆದರೂ ಕೂಡ ರೋಡ್ ಇನ್ಫ್ರಾಸ್ಟ್ರಕ್ಚರನ್ನು ಆ್ಯಡ್ ಮಾಡಲೇಬೇಕು. ಸೊ ಅನಿವಾರ್ಯವಾಗಿ ಮೆಟ್ರೋ ರೈಲು, ಸಬರ್ಬನ್ ರೈಲು, ಬಸ್ಸು, ಇದರ ಜೊತೆಗೆ ರೋಡ್ ಕೆಪಾಸಿಟಿಯನ್ನು ನಾವು ಇನ್ಕ್ರೀಸ್ ಮಾಡಬೇಕು. ಅಂದರೆ ರೋಡ್ ವೈಡನಿಂಗ್ ಮಾಡೋದು ಕಷ್ಟ ಇದೆ, ಮನೆಗಳು ಒಡೆಯೋದು ಕಷ್ಟ ಇದೆ, ಕಾಂಪನ್ಸೇಷನ್ ಕೊಡೋದು ಕಷ್ಟ ಇದೆ. ಅದಕ್ಕೆ ಪರ್ಯಾಯವಾಗಿ ನಾವು ಇಲ್ಲ ಟನಲ್ ಮುಖಾಂತರ ಮಾಡೋದ್ರ ಮುಖಾಂತರ ರೋಡು ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಬೋದು, ಅಥವಾ ಅವಶ್ಯಕತೆ ಇರೋ ಕಡೆ ಎಲಿವೇಟೆಡ್ ರೋಡ್ ಮಾಡೋದ್ರ ಮುಖಾಂತರನೂ ಒಟ್ಟಾರೆ ರೋಡನ್ನ ಪರ್ಸೆಂಟೇಜನ್ನು ನಾವು ಜಾಸ್ತಿ ಮಾಡ್ಬೋದು. ಇಲ್ಲ ಅಂದರೆ ಹೈಯೆಸ್ಟ್ ವೆಹಿಕಲ್ ಸಂಖ್ಯೆ ದೇಶದಲ್ಲಿ ಬೆಂಗಳೂರಲ್ಲಿದೆ, ಯಾವ ನಗರದಲ್ಲೂ ಇಲ್ಲ. ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಬರೀ ಸಮಸ್ಯೆಗಳೇ ಹೇಳೋದಾದರೆ ಸೊಲ್ಯೂಷನ್ನು ಹೇಳಿ.
ಈಗ IASC ತಜ್ಞರೊಬ್ಬರು ಕೂಡ ಐ ಫರ್ಗಟ್ ಇಸ್ ನೇಮ್ ಅವರು ಈ ಟನಲ್ ರೋಡ್ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳುವಂಥದ್ದು ಈ ವಾಯಬಿಲಿಟಿ ಬಗ್ಗೆ ಸರ್ಕಾರ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ. ಅಷ್ಟು ಭಾರಿ ಪ್ರಮಾಣದ ಪ್ರಾಜೆಕ್ಟನ್ನು ಮಾಡಿ ಅಷ್ಟೇ ಪ್ರಮಾಣದ ವೆಹಿಕಲ್ಗಳಲ್ಲಿ ಟೋಲ್ ಕೊಟ್ಟು ಹೋಗದೇ ಇದ್ದರೆ ಆವಾಗ ಏನು ಮಾಡ್ತೀರಿ ಅಂತ. ಉದಾಹರಣೆಗೆ ಈಗ ಲಾಲ್ಬಾಗಿಂದ ಬರೋನು ಹೆಬ್ಬಾಳಕ್ಕೆ ಹೋಗ್ತಾನೆ, ಅಲ್ಲೇ ಒಂದು ಎಕ್ಸಿಟ್ ಕೊಡ್ತೀರಿ, ಅವನಷ್ಟು 500 ರೂಪಾಯೋ 1000 ರೂಪಾಯೋ ಕೊಟ್ಟು ಹೋಗ್ತಾನೆ ಅನ್ನೋದು ಒಂದು ಪ್ರಶ್ನೆ. ಈಗ ಟನಲ್ ಬಗ್ಗೆ ನೀವು ಹೇಳಿದ್ರಿ ಅವ್ರು ಬರೋದಿಲ್ಲ ಅಂತ. ನಾವೇನು ಟನಲ್ಗೆ ಎಲ್ಲ ದುಡ್ಡು ನಾವು ಹಾಕ್ತಾ ಇಲ್ಲ, ನಾವು ಕೊಡೋದು ಬರೀ 6-7 ಸಾವಿರ ಕೋಟಿ ಅಷ್ಟೇ. ಇನ್ನು ಉಳಿದಿದ್ದು ಅವ್ರು ಇನ್ವೆಸ್ಟರ್ ಆಗ್ತಾರೆ, ಅವ್ರ ರಿಸ್ಕ್ ಮೇಲೆ ಆಗ್ತಾ ಇದ್ದಾರೆ. ಅದನ್ನು ರಿಕವರ್ ಮಾಡೋದು ಅವ್ರು ಯೋಚನೆ ಮಾಡ್ತಾರೆ. ವಯಬಿಲಿಟಿ ಇಲ್ಲದೆ ಇದ್ದರೆ ಅವ್ರು ಬಂದು ಮಾಡ್ತಾರೆ ಟನಲ್ಲು. ನಾವು ಕೊಡ್ತಾ ಇರೋದು 6-7 ಸಾವಿರ ಕೋಟಿ ಅಷ್ಟೇ. ಅದು ಖರ್ಚು ಎಷ್ಟಾದರೂ ಆಗಲಿ, ಆ ಖರ್ಚನ್ನು ನಾವು ಸರ್ಕಾರ ಕೊಡೋದಿಲ್ಲ. ಸರ್ಕಾರ ಕೊಡೋದು ನಮ್ಮದು ಲಿಮಿಟ್ ಹಾಕ್ಬಿಟ್ಟಿದ್ದೀವಿ ಆಲ್ರೆಡಿ. ಅದರ ಮೇಲೇ ನಾವು ಟೆಂಡರ್ ಕರೆಯೋದು. ಅದ್ರ ಮೇಲೆ ಎಷ್ಟೇ ಖರ್ಚಾದರೂ ಅವರೇ ಹಾಕ್ಕೋಬೇಕು ಇನ್ವೆಸ್ಟರು. ಅದನ್ನು ಅವ್ರು ಟೋಲ್ ಮುಖಾಂತರ ರಿಕವರಿ ಮಾಡ್ಕೋಬೇಕು. ಸೊ ಸರ್ಕಾರಕ್ಕೆ ಏನು ನಷ್ಟ ಇದೆ, ತೆರಿಗೆ ಕಟ್ಟುವಂಥ ಸಾರ್ವಜನಿಕರಿಗೆ ಏನು ನಷ್ಟ ಇದೆ? ಅವ್ರು ಬಂಡವಾಳ ತೊಗೊಂಡು ಬಂದು ಅವ್ರು ಹಾಕ್ತಾರೆ, ಅವ್ರು ರಿಕವರ್ ಮಾಡ್ಕೋತಾರೆ. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾ ಬೇಡವಾ ಅದನ್ನು ಹೇಳಿ. ಬರೀ ಟೀಕೆ ಮಾಡೋದೇ ಉದ್ಯೋಗ ಆಗಿಬಿಟ್ರೆ ಏನಾದರೂ ಟೀಕೆ ಮಾಡೋದಕ್ಕೂ ಸ್ವಲ್ಪ ತುಲನೆ ಇರಬೇಕು. ಯಾವುದು ಪರ್ಫೆಕ್ಟ್ ಸೊಲ್ಯೂಷನ್ ಇಲ್ಲ. ನಮಗೂ ಏನು ಟನಲ್ ಮಾಡಬೇಕು ಅಂತ ನಮಗೇನು ಇದಿಲ್ಲ. ಆದರೆ ಇವತ್ತಿನ ಸಮಸ್ಯೆಗೆ ಪರಿಹಾರ ಅದು ಪರ್ಫೆಕ್ಟ್ ಸೊಲ್ಯೂಷನ್ನೂ ಅಲ್ಲ, ಅದು ಒಪ್ಕೊಳ್ತೇನೆ. ಆದರೆ ಅನಿವಾರ್ಯ ಇದೆ ಇವತ್ತು. ಪೆರಿಫರಲ್ ರಿಂಗ್ ರೋಡ್ಗಿಂತ ಹೆಚ್ಚಾಗಿ ORR ರಿಂಗ್ ರೋಡಲ್ಲಿ ಆವ್ರೇಜ್ ಸ್ಪೀಡು 40 ಕಿಲೋಮೀಟರ್ ಇರಬೇಕು. ಬಟ್ ಕೆಲವೊಂದು ಕಡೆಗೆ ಈಗ PS ಕಾಲೇಜ್ ಇರ್ಬೋದು, ಆ ಭಾಗದಿಂದ ಮುಂದೆ 4 ಕಿಲೋಮೀಟರ್ ಪರ್ ಅವರ್ ಇದೆ. ಈ ಥರ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ನೀವು ಹೇಗೆ ಮುಂದೆ ಅದನ್ನು ಒಂದು ಡ್ರಾಸ್ಟಿಕ್ ಆಗಿ ಚೇಂಜಸ್ ಏನು ತರೋಕ್ಕೆ ಸಾಧ್ಯ ಸರ್? ಯಾಕಂದರೆ ನೀವು ಹೇಳ್ಬೋದು, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಜನಗಳು ಪಾಸ್ ಆಗೋದಕ್ಕೆ ಜಾಗ ಇಲ್ಲದ್ರೆ ಕಷ್ಟ ಆಗ್ಬಿಡುತ್ತೆ. ಈಗ ನಾನು ಎಲ್ಲನೂ ಎಲಿವೇಟೆಡ್ ರೋಡು ಟನಲ್ಲಿಂದ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನೀವು ಹೇಳ್ದಂಗೆ ಟೆಕ್ನಾಲಜಿ ಅಲಾಪ್ಟ್ ಮಾಡಿಕೊಂಡು ಅಲ್ಲಿ ಕೆಲವು ಸ್ಮಾರ್ಟ್ ಸೊಲ್ಯೂಷನ್ಸನ್ನು ಮಾಡಬೇಕು. ಖಂಡಿತ ನೀವು ಹೇಳೋದು 100ಕ್ಕೆ 100 ಸರಿ ಇದೆ. ಎಲ್ಲ ಮೇಜರ್ ಇನ್ಫ್ರಾಸ್ಟ್ರಕ್ಚರಿಂದನೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಅದನ್ನು ಒಪ್ಕೊಳ್ತೇವೆ ನಾವು. ಕೆಲವು ಸ್ಮಾರ್ಟ್ ಸೊಲ್ಯೂಷನ್ಸನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ, ಖಂಡಿತ ಅದನ್ನು ಮಾಡ್ತೇವೆ. ಬೆಂಗಳೂರು ಅಂದ ತಕ್ಷಣ ಹಿಂದೆ ನಾವು ವಿದ್ಯಾರ್ಥಿ ದಿನಗಳಲ್ಲೂ ಕೂಡ ನೋಡಿದ್ದೀವಿ, ಬೇರೆ ದಿನಗಳಲ್ಲೂ ನೋಡಿದ್ದೀವಿ. ವಾಟಾಳ್ ನಾಗರಾಜ್ ಅಂತವರು ಈ ಕನ್ನಡದ ಅಸ್ಮಿತೆ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಈ ವಲಸೆ ಅನ್ನೋದು ನಾವು ನಿಲ್ಸೋಕ್ಕಾಗಲ್ಲ, ನೀವು ನಿಲ್ಸೋಕ್ಕಾಗಲ್ಲ ಸರ್. ಇದ್ರ ಜೊತೆಗೆ ಕೆಲವರು ಕಳಕಳಿ ಇದೆ, ನಾವು ಬಸವನಗುಡಿ ಎಲ್ಲೋ ಮಿಸ್ ಮಾಡ್ಕೋತಿದ್ದೀವಿ, ಮಲ್ಲೇಶ್ವರಂ ಎಲ್ಲೋ ಮಿಸ್ ಮಾಡ್ಕೋತಿದ್ದೀವಿ ಅಂತ. ಸರ್ಕಾರ ಯಾವ ಹಂತದಲ್ಲಿ ಎಷ್ಟರ ಮಟ್ಟಿಗೆ ಕನ್ನಡವನ್ನು ಕಾಪಾಡೋದಕ್ಕೆ ಸಾಧ್ಯ? ಮಾಡಲೇಬೇಕು. ನೋಡಿ, ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳೇಬೇಕು, ಏನಾದರೂ ಮಾಡಿ ಉಳಿಸ್ಕೊಳ್ಬೇಕು. ಆ್ಯಂಡ್ ಹೊರಗಿನಿಂದ ಬಂದವರು ಕೆಲವರು ಸ್ಥಳೀಯ ಸಂಸ್ಕೃತಿಗೆ ಗೌರವ ಕೊಡೋರಿದ್ದಾರೆ, ಕೆಲವರು ಸ್ಥಳೀಯ ಸಂಸ್ಕೃತಿ ಬಗ್ಗೆ ಭಾಳ ಅಗೌರವವಾಗಿ ನಡ್ಕೊಳ್ಳೋರು ಕೂಡ ಇದ್ದಾರೆ. ಹಾಗಂತೇಳಿ ನಮ್ಮ ಅಸ್ಮಿತೆಯನ್ನು ನಾವು ಬಿಟ್ಕೊಡೋಕ್ಕಾಗೋದಿಲ್ಲ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು. ಬಟ್ ಹೇಳ್ದಷ್ಟಂತೂ ಸಲೀಸಿಲ್ಲ. ಸ್ಥಳೀಯ ಸಂಸ್ಕೃತಿಯ ಬಗ್ಗೆ ಗೌರವ ಮನೋಭಾವ ಮೂಡಿಸ್ತಕ್ಕಂಥ ಪ್ರಯತ್ನ ನಾವು ಕೂಡ ಮಾಡಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಧನ್ಯವಾದ ಪ್ರಮೋದ್. ಇದಿಷ್ಟು ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂಥ ಮತ್ತು ಟಿಪಿಕಲ್ ಕೃಷ್ಣ ಬೈರೇಗೌಡರ ಮಾತುಕತೆ ಇದಾಗಿತ್ತು. ಇನ್ನಷ್ಟು ವಿವರಗಳೊಂದಿಗೆ ಬರ್ತೀನಿ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.